ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಾಸ್ಟ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಮನೋಜ್. ಫ್ರೆಂಡ್ಸ್, ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ ಆಟೋಮೆಟಿಕ್ಕಾಗಿ ಕೀಸ್ ಪ್ರೆಸ್ ಆಗ್ತಾ ಇದೆ ಅಂತ ಅಂದರೆ ನೀವು ಏನೂ ಟೈಪಿಂಗ್ ಮಾಡ್ತಾ ಇರಲ್ಲ, ಆದರೂ ಕೀಸ್ ಏನಿದೆ ಅದು ಪ್ರೆಸ್ ಆಗ್ತಾ ಇರುತ್ತೆ. ಸೊ ಈ ಒಂದು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕಂದ್ರೆ ನಿಮ್ಮ ಒಂದು ಲ್ಯಾಪ್ಟಾಪ್ನ ಕಂಪ್ಯೂಟರ್ ಸರ್ವಿಸ್ ಸೆಂಟ್ರಿಗೆ ಹೋಗಿ ಅಲ್ಲಿ ನೀವು ರಿಪೇರ್ ಮಾಡಬೇಕಾಗುತ್ತೆ. ಬಟ್ ನಿಮಗೆ ಚಾರ್ಜಸ್ ಏನಿದೆ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಅಥವಾ ನಿಮಗೆ ಆಲ್ಟರ್ನೇಟಿವ್ ಏನಪ್ಪ ಅಂದರೆ ನಿಮ್ಮ ಒಂದು ಲ್ಯಾಪ್ಟಾಪ್ ಇಂಟರ್ನಲ್ ಕೀಬೋರ್ಡ್ ಏನಿದೆ ಅದನ್ನು ಡಿಸೇಬಲ್ ಮಾಡಿ ಎಕ್ಸ್ಟರ್ನಲ್ ಕೀಬೋರ್ಡ್ನ ಕನೆಕ್ಟ್ ಮಾಡುವಂಥದ್ದು. ಸೊ ಇದರಿಂದ ನಿಮಗೆ ಆಟೋಮೆಟಿಕ್ಕಾಗಿ ಪ್ರೆಸ್ ಆಗುತ್ತೆ ಏನು ನಿಮ್ಮ ಒಂದು ಕೀಬೋರ್ಡು, ಅದು ನಿಮಗೆ ಸ್ಟಾಪ್ ಆಗುತ್ತೆ. ಸೊ ಇದು ಯಾವ ರೀತಿ ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೊದಲಿಗೆ ನೀವು ಇಲ್ಲಿ ಸ್ಟಾರ್ಟ್ ಆಪ್ಷನ್ ಇದೆಯಲ್ಲ, ಅದಕ್ಕೆ ನೀವು ರೈಟ್ ಕ್ಲಿಕ್ ಮಾಡಿದರೆ ಡಿವೈಸ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ನೀವು ಓಪನ್ ಮಾಡಿ. ಸೊ ಅಲ್ಲಿ ನಿಮಗೆ ಕೀಬೋರ್ಡ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಓಪನ್ ಮಾಡಿ. ಸೊ ನನಗೆ ಇವಾಗ ಇಲ್ಲಿ ಎರಡು ಆಪ್ಷನ್ ಅಂದರೆ ಎರಡು ಕೀಬೋರ್ಡ್ ಆಪ್ಷನ್ಗಳು ತೋರಿಸ್ತಾ ಇರುವಂಥದ್ದು. ಯಾಕಂದರೆ ನಾನು ಇವಾಗ ಎಕ್ಸ್ಟರ್ನಲ್ ಕೀಬೋರ್ಡ್ನ ಕೂಡ ಕನೆಕ್ಟ್ ಮಾಡಿದ್ದೇನೆ. ಸೊ ಅದಕ್ಕೆ ಎರಡು ಆಪ್ಷನ್ ತೋರಿಸ್ತಿದೆ. ನಿಮಗೆ ಒಂದೇ ಆಪ್ಷನ್ ತೋರಿಸ್ಬೋದು, ಸ್ಟ್ಯಾಂಡರ್ಡ್ ಅಂತ. ಓಕೆ, ಸೊ ನಾನಿವಾಗ ಎಕ್ಸ್ಟರ್ನಲ್ ಕೀಬೋರ್ಡ್ನ ರಿಮೂವ್ ಮಾಡಿದರೆ ನೋಡ್ಬೋದು ಫಸ್ಟ್ ಕೀಬೋರ್ಡ್ ಆಪ್ಷನ್ ಏನಿದೆ ಅದು ರಿಮೂವ್ ಆಗುತ್ತೆ. ಸೊ ಇವಾಗ ಸ್ಟ್ಯಾಂಡರ್ಡ್ ಮಾತ್ರ ಇರುವಂಥದ್ದು. ಸೊ ಆ ಒಂದು ಆಪ್ಷನ್ಗೆ ನೀವು ಆ ಒಂದು ಕೀಬೋರ್ಡ್ಗೆ ನೀವು ರೈಟ್ ಕ್ಲಿಕ್ ಮಾಡಿದರೆ ಸೊ ನೋಡ್ಬೋದು ಅಪ್ಡೇಟ್ ಡ್ರೈವ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಸೆಕೆಂಡ್ ಆಪ್ಷನ್ ಬ್ರೌಸ್ ಮೈ ಕಂಪ್ಯೂಟರ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ಕೆಳಗಡೆ ಲೆಟ್ ಮೀ ಪಿಕ್ ಫ್ರಮ್ ಲಿಸ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಒಂದು ಮೇಲ್ಗಡೆ ಒಂದು ಬಾಕ್ಸ್ ಇದೆ, ಆ ಒಂದು ಬಾಕ್ಸ್ನ ಅನ್ಟಿಕ್ ಮಾಡಿ. ಸೊ ಇಲ್ಲಿ ನೀವು ಫುಲ್ ಕೆಳಗಡೆ ಬಂದರೆ SUH ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಆಗ ನಿಮಗೆ ರೈಟ್ ಸೈಡಲ್ಲಿ ಸೆಕೆಂಡ್ ಆಪ್ಷನ್ನ ನೀವು ಚೂಸ್ ಮಾಡಿ. ಸೊ ನಂತರ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಸೊ ನಂತರ ನೀವು ಕ್ಲೋಸ್ ಮಾಡಿದಾಗ ನಿಮಗೆ ನಿಮ್ಮ ಒಂದು ಸಿಸ್ಟಮ್ ರೀಸ್ಟಾರ್ಟ್ ಮಾಡೋದಕ್ಕೆ ಆಪ್ಷನ್ ಬರುತ್ತೆ, ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಗ ನಿಮ್ಮ ಒಂದು ಸಿಸ್ಟಮ್ ಏನಿದೆ ಅದು ರೀಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನನ್ನ ಒಂದು ಸಿಸ್ಟಮಲ್ಲಿ ಇಂಟರ್ನಲ್ ಕೀಬೋರ್ಡ್ ಏನಿದೆ ಅದು ಡಿಸೇಬಲ್ ಆಗಿರುವಂಥದ್ದು. ನಾನು ಏನೇ ಟೈಪ್ ಮಾಡಿದರೂ ಕೂಡ ಇಲ್ಲಿ ವರ್ಕ್ ಆಗ್ತಾ ಇಲ್ಲ. ಸೊ ನಾನು ಇವಾಗ ಎಕ್ಸ್ಟರ್ನಲ್ ಕೀಬೋರ್ಡಲ್ಲಿ ಕ್ಲಿಕ್ ಮಾಡಿದರೆ ಮಾತ್ರ ಏನಾಗುತ್ತೆ ಟೈಪ್ ಆಗುವಂಥದ್ದು. ಸೊ ಈ ರೀತಿಯಾಗಿ ನಾವು ಈ ಕೀಬೋರ್ಡ್ ಆಟೋಮೆಟಿಕ್ಕಾಗಿ ಪ್ರೆಸ್ ಆಗುವಂಥದ್ದನ್ನು ನಾವು ಸಾಲ್ವ್ ಮಾಡ್ಕೋಬೋದು ಈ ಒಂದು ಮೆಥಡಲ್ಲಿ. ಸೊ ಒಂದು ವೇಳೆ ನಿಮಗೆ ಮತ್ತೆ ಇಂಟರ್ನಲ್ ಕೀಬೋರ್ಡ್ನ ಎನೇಬಲ್ ಮಾಡಬೇಕಂತ ಹೇಳಿದರೆ ಮತ್ತೆ ಅದನ್ನು ಯಾವ ರೀತಿ ಎನೇಬಲ್ ಮಾಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಮತ್ತೆ ಸ್ಟಾರ್ಟ್ ಆಪ್ಷನ್ಗೆ ರೈಟ್ ಕ್ಲಿಕ್ ಮಾಡಿದರೆ ಡಿವೈಸ್ ಮ್ಯಾನೇಜರ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಕೀಬೋರ್ಡ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಎರಡು ಕೀಬೋರ್ಡ್ ಆಪ್ಷನ್ ತೋರಿಸ್ತಾ ಇರುವಂಥದ್ದು. ಇಲ್ಲಿ SUH ಅಂತ ಒಂದು ಕೀಬೋರ್ಡ್ ಇದೆಯಲ್ಲ, ಅದಕ್ಕೆ ನೀವು ರೈಟ್ ಕ್ಲಿಕ್ ಮಾಡಿ ಅಪ್ಡೇಟ್ ಡ್ರೈವರ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಗ ನಿಮಗೆ ಸೆಕೆಂಡ್ ಆಪ್ಷನ್ ಬ್ರೌಸ್ ಮೈ ಕಂಪ್ಯೂಟರ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಲೆಟ್ ಮಿ ಪಿಕ್ ಅಪ್ ಫ್ರಮ್ ಲಿಸ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ PS ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕೆಳಗಡೆ ನೆಕ್ಸ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ನಂತರ ಕ್ಲೋಸ್ ಮಾಡಿದರೆ ನಿಮ್ಮ ಒಂದು ಸೆಟ್ಟಿಂಗ್ಸ್ ಮುಗಿದು. ಇವಾಗ ನನ್ನ ಒಂದು ಸಿಸ್ಟಮಲ್ಲಿ ಇಂಟರ್ನಲ್ ಕೀಬೋರ್ಡ್ ಕೂಡ ಎನೇಬಲ್ ಆಗಿರುವಂಥದ್ದು. ಸೊ ಇವಾಗ ನಾನೇನಾದರೂ ಟೈಪ್ ಮಾಡೋದಕ್ಕೆ ಹೋದರೆ ನೋಡ್ಬೋದು ಆಟೋಮೆಟಿಕ್ಕಾಗಿ ಪ್ರೆಸ್ ಆಗ್ತಾ ಇದೆ, ಕೀಸ್ ಆಟೋಮೆಟಿಕ್ಕಾಗಿ ಪ್ರೆಸ್ ಆಗ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ ನೀವು ಇಂಟರ್ನಲ್ ಕೀಬೋರ್ಡ್ನ ಡಿಸೇಬಲ್ ಮಾಡಿ ಎಕ್ಸ್ಟರ್ನಲ್ ಕೀಬೋರ್ಡ್ನ ಎನೇಬಲ್ ಮಾಡ್ಕೋಬೋದು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಮನೋಜ್, ಮತ್ತೊಮ್ಮೆ ಸಿಗೋಣ.